ನಮಸ್ತೆ ಫ್ರೆಂಡ್ಸ್. ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು ಅಂದ್ರೆ ಫಸ್ಟ್ ನಮ್ಮ ಕಣ್ಮುಂದೆ ಬರೋದು ಋಷಿ ಮುನಿಗಳು ಧ್ಯಾನ ಮಾಡೋದು. ನಮ್ಮ ಬಾಡಿ ಫಿಟ್ ಆಗೋದಕ್ಕೆ ಹೇಗೆ ಜಿಮ್ ಎಕ್ಸರ್ಸೈಸ್ ಅಗತ್ಯ ಇದೆಯೋ ಅದೇ ರೀತಿ ನಮ್ಮ ಬ್ರೈನ್ ನ ಹೆಲ್ತಿಯಾಗಿ ಫಿಟ್ ಆಗಿಡೋದಕ್ಕೆ ಧ್ಯಾನ ಮಾಡಲೇಬೇಕು. ಧ್ಯಾನ ಮಾಡೋದ್ರಿಂದ ಹಲವಾರು ಲಾಭ ಇದೆ, ಬಟ್ ಇವತ್ತು ಟಾಪ್ ಲಾಭ ಏನಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀರಿ. ಕಳೆದ 50 ವರ್ಷದಲ್ಲಿ ಸುಮಾರು ರೀತಿ ಸ್ಟಡೀಸ್ ಮತ್ತೆ ರಿಸರ್ಚ್ ಮಾಡಿದ್ದಾರೆ ಮೆಡಿಟೇಷನ್ ಮಾಡೋದ್ರ ಬಗ್ಗೆ. ಅದರ ಬೆನಿಫಿಟ್ಸ್ ಹಾಗೂ ಸ್ಟಡೀಸ್ ಇಂದ ಸಿಕ್ಕಿರೋ ರಿಸಲ್ಟ್ ಏನಿದೆ ನೋಡೋಣ. ಮೊದಲನೇದಾಗಿ ಹೆಲ್ತಿ ಆಗಿರ್ಬೋದು. ಕ್ಯಾಲಿಫೋರ್ನಿಯಾ ಯೂನಿವರ್ಸಿಟಿ ಒಂದು ಸ್ಟಡಿ ಕಂಡಕ್ಟ್ ಮಾಡುತ್ತೆ. ವಯಸ್ಸಾಗಿರೋರ್ನ ಒಂದು ಗ್ರೂಪ್ ಅಲ್ಲಿ ಇಟ್ಟು ಡೈಲಿ ಮೆಡಿಟೇಷನ್ ಮಾಡಿಸಿ ಚೇಂಜಸ್ ಏನಾಗುತ್ತೆ ಅಂತ ನೋಡಿದಾಗ ಬ್ಲಡ್ ನಲ್ಲಿರೋ ಸಿ ರಿಯಾಕ್ಟಿವ್ ಪ್ರೋಟೀನ್ ಅನ್ನೋ ಅಂಶ ಕಡಿಮೆ ಆಗಿ ಹೃದಯ ಸಂಬಂಧಪಟ್ಟ ರೋಗಗಳನ್ನ ಕಡಿಮೆ ಮಾಡುತ್ತೆ. ಇನ್ಫ್ಲಾಮೇಷನ್ ಅನ್ನೋದು ಕೂಡ ಕಡಿಮೆ ಮಾಡುತ್ತೆ. ಬೆನ್ಸನ್ ಹೆನ್ರಿ ಇನ್ಸ್ಟಿಟ್ಯೂಟ್ ಫಾರ್ ಮೈಂಡ್ ಅಂಡ್ ಮೆಡಿಕಲ್ ಇವ್ರು ಮಾಡಿರೋ ಸ್ಟಡಿ ಪ್ರಕಾರ ಹೈಪರ್ ಟೆನ್ಷನ್ ಪೇಷಂಟ್ಸ್ ನ 3 ತಿಂಗಳು ಸತತವಾಗಿ ಧ್ಯಾನ ಮಾಡಿಸಿದ್ಮೇಲೆ ಆಶ್ಚರ್ಯಕರವಾದ ರೀತಿಯಲ್ಲಿ ಅವರು ಹೈ ಬಿಪಿ ಕಂಟ್ರೋಲ್ ಬಂದಿದೆ. ಇನ್ನೊಂದು ಆಶ್ಚರ್ಯವಾಗುವಂತ ಸ್ಟಡಿ ಏನಂದ್ರೆ 2010 ನಲ್ಲಿ ನೊಬೆಲ್ ಪ್ರೈಸ್ ವಿನ್ನರ್ ಆದ ಎಲಿಜಬೆತ್ ಬ್ಲಾಕ್ ಬರ್ನ್ ಅವರು ಒಂದು ಸ್ಟಡಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಧ್ಯಾನ ಮಾಡೋದ್ರಿಂದ ಜೆನೆಟಿಕ್ ಲೆವೆಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಟೆಲೋಮರ್ಸ್ ಉದ್ದ ಕಡಿಮೆ ಇದ್ರೆ ನಾವು ಹೆಚ್ಚು ಏಜ್ ಆಗಿರೋ ತರ ಕಾಣಿಸ್ತೀರಿ. ಅದೇ ಟೆಲೋಮರ್ಸ್ ಉದ್ದ ಜಾಸ್ತಿ ಆಗ್ತಾ ಇದ್ರೆ ನಾವು ತುಂಬಾ ಯಂಗ್ ಆಗಿ ಕಾಣಿಸ್ತೀರಿ. ಯಾವಾಗ ಧ್ಯಾನ ಸತತವಾಗಿ ಮಾಡ್ತಾರೋ ಆಗ ಟೆಲೋಮರ್ಸ್ ಉದ್ದ ಜಾಸ್ತಿ ಆಗ್ತಾ ಬರುತ್ತೆ. ಎರಡನೇ ಬೆನಿಫಿಟ್, ನೀವು ಖುಷಿಯಾಗಿರ್ಬೋದು. ಒಂದು ಫೇಮಸ್ ಸ್ಟಡಿ 2004 ಡಾಕ್ಟರ್ ರಿಚರ್ಡ್ ಡೇವಿಡ್ಸನ್ ಅವರು ಮಾಡ್ತಾರೆ. ಇದರಲ್ಲಿ ಸತತವಾಗಿ ಧ್ಯಾನ ಮಾಡುವಂತಹ ಸನ್ಯಾಸಿಗಳು ಅಥವಾ ಸಾಧುಗಳನ್ನ ಕರ್ಕೊಂಡ್ಬಂದು ಅವ್ರ ತಲೆ ಮೇಲೆ ಎಲೆಕ್ಟ್ರೋಡ್ಸ್ ನೀಡ್ತಾರೆ. ಇದ್ರ ರಿಸಲ್ಟ್ ಏನಂದ್ರೆ ನಾರ್ಮಲ್ ಮನುಷ್ಯರ್ಗಿಂತ ಯಾರು ಸತತವಾಗಿ ಧ್ಯಾನ ಮಾಡ್ತಾರೋ ಅವ್ರ ತಲೆಯಲ್ಲಿ 30 ಟೈಮ್ಸ್ ಜಾಸ್ತಿ ಗಾಮಾ ವೇವ್ಸ್ ಇರುತ್ತೆ. ಇದು ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಕಂಪ್ಯಾಷನ್, ಕನಿಕರ, ಸೆಲ್ಫ್ ಕಂಟ್ರೋಲ್, ಮನಸ್ಸನ್ನು ಹತೋಟಿಯಲ್ಲಿ ಇಡೋದ್ರನ್ನ ಜಾಸ್ತಿ ಮಾಡುತ್ತೆ. ಹಾಗೂ ನಮ್ ಬ್ರೈನ್ ಸಂತೋಷವಾಗಿರೋ ತರ ಫೀಲ್ ಮಾಡುತ್ತೆ. ಪ್ರೊಫೆಸರ್ ಬಾರ್ಬರಾ ಫ್ರೆಡ್ರಿಕ್ಸನ್ ಅವರು 2008 ಅಲ್ಲಿ ಒಂದು ಜರ್ನಲ್ ರಿಲೀಸ್ ಮಾಡ್ತಾರೆ, ಜರ್ನಲ್ ಆಫ್ ಪರ್ಸನಾಲಿಟಿ ಅಂಡ್ ಸೋಷಿಯಲ್ ಸೈಕಾಲಜಿ ಅಂದ್ಬಿಟ್ಟು. ಇದ್ರ ರಿಸಲ್ಟ್ ಪ್ರಕಾರ ದಿನನಿತ್ಯ ಯಾರು ಧ್ಯಾನ ಮಾಡ್ತಾರೋ ಅವರಲ್ಲಿ ಪಾಸಿಟಿವ್ ಎಮೋಷನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಮೂರನೇ ಲಾಭ, ಏಕಾಗ್ರತೆ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡೋದ್ರಿಂದ 2010 ನಲ್ಲಿ ಡಾಕ್ಟರ್ ಕ್ಯಾಥರಿನ್ ಮೆಕ್ಲಿನ್ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾ ಒಂದು ಸ್ಟಡಿ ಕಂಡಕ್ಟ್ ಮಾಡ್ತಾರೆ. ಈ ಸಬ್ಜೆಕ್ಟ್ ಬಂದ್ಬಿಟ್ಟು ತುಂಬಾ ಬೋರಿಂಗ್ ಆಗಿರುತ್ತೆ. ಏನಂದ್ರೆ ಲೈನ್ ಡ್ರಾ ಮಾಡಿರ್ತಾರೆ, ಅದ್ರಲ್ಲಿರೋ ಸಣ್ಣ ಪುಟ್ಟ ಏರಿಳಿತನ ಐಡೆಂಟಿಫೈ ಮಾಡಿ ಅವ್ರಿಗೆ ತಿಳಿಸಬೇಕಾಗುತ್ತೆ. ಈ ಒಂದು ಟಾಸ್ಕ್ ಅಲ್ಲಿ ಸತತವಾಗಿ ಯಾರು ಧ್ಯಾನ ಮಾಡ್ತಾರೋ ಅವರು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಎಂತ ಬೋರಿಂಗ್ ಟಾಸ್ಕ್ ಇದ್ರು ಧ್ಯಾನ ಮಾಡೋರು ಅದನ್ನ ಕಾನ್ಸಂಟ್ರೇಟ್ ಆಗಿ ಮಾಡಿ ಕೇಳ್ತಾರೆ. ಇನ್ನೊಂದು ಸ್ಟಡಿ ಪ್ರೊಫೆಸರ್ ಲೇವಿ ಅನ್ನೋರು ಯೂನಿವರ್ಸಿಟಿ ಆಫ್ ವಾಷಿಂಗ್ಟನ್ ಅಲ್ಲಿ ಒಂದು ಸ್ಟಡಿ ಕಂಡಕ್ಟ್ ಮಾಡ್ತಾರೆ. ಇದರಲ್ಲಿ ಬರೋ ರಿಸಲ್ಟ್ ಏನಂದ್ರೆ ಯಾರು ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡ್ತಾರೋ ಅವರು ಒಂದೇ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ಟಾಸ್ಕ್ ನ ಕಂಪ್ಲೀಟ್ ಮಾಡಿ ಮತ್ತೆ ಬೇರೆ ಟಾಸ್ಕ್ ಹೋಗಿ ಕೆಲಸ ಮಾಡ್ತಾರೆ ಅಂತ. ಧ್ಯಾನ ಮಾಡೋದ್ರಿಂದ ಒಂದೇ ಟಾಸ್ಕ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡಿ ಮತ್ತೆ ಇನ್ನೊಂದು ಟಾಸ್ಕ್ ಹೋಗಿ ಕೆಲಸ ಮಾಡಬಹುದು ಅನ್ನೋ ಒಂದು ರಿಸಲ್ಟ್ ಸಿಗುತ್ತೆ. ನಾಲ್ಕನೇ ಲಾಭ, ನಮ್ಮಲ್ಲಿರೋ ಕೆಟ್ಟ ಭಾವನೆಗಳನ್ನ ದೂರ ಮಾಡುತ್ತೆ. ಕಂಟಿನ್ಯೂಸ್ ಆಗಿ ಧ್ಯಾನ ಮಾಡೋದ್ರಿಂದ ಬ್ಯಾಡ್ ಫೀಲಿಂಗ್ಸ್ ಕೂಡ ಕಡಿಮೆ ಮಾಡುತ್ತೆ. ತುಂಬಾ ಸ್ಟಡೀಸ್ ಆಲ್ರೆಡಿ ಹೇಳಿರೋ ಪ್ರಕಾರ ಸ್ಟ್ರೆಸ್, ಡಿಪ್ರೆಷನ್, ಆನ್ಸೈಟಿ ಇದೆಲ್ಲ ಧ್ಯಾನ ಮಾಡೋದ್ರಿಂದ ಕಂಟ್ರೋಲ್ ಬರುತ್ತೆ. ಕಡಿಮೆ ಸ್ಟ್ರೆಸ್ ನಮ್ಮ ದೇಹಕ್ಕೆ ಒಳ್ಳೆಯದು, ಬಟ್ ಸ್ಟ್ರೆಸ್ ಜಾಸ್ತಿ ಆದಾಗ ಇದು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ. 2004 ಸ್ಟಡಿ ಪ್ರಕಾರ ಧ್ಯಾನ ಮಾಡೋರು ಚೆನ್ನಾಗಿ ಮ್ಯಾನೇಜ್ ಮಾಡೋ ಶಕ್ತಿ ಕೂಡ ಅವ್ರಿಗೆ ಬರುತ್ತೆ. ಹಾಗೂ ನೆಗೆಟಿವ್ ಸೈಡ್ ಎಫೆಕ್ಟ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ. ಪ್ರೊಫೆಸರ್ ವಿಲಿಯಂ ಅನ್ನೋರು ಜಾಮಾ ಇಂಟರ್ನಲ್ ಮೆಡಿಸಿನ್ ಅಲ್ಲಿ ಒಂದು ಸ್ಟಡಿ ಪಬ್ಲಿಷ್ ಮಾಡ್ತಾರೆ. ಇದರಲ್ಲಿ ಡಿಪ್ರೆಷನ್ ಇರೋ ಜನ ಜೊತೆ ಅವ್ರು ಕೆಲಸ ಮಾಡಿ ಅವ್ರಿಗೆ ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಕಲ್ಸ್ಕೊಟ್ಟು ಅದರಲ್ಲಿ ಡಿಫ್ರೆನ್ಸ್ ಏನು ಅಂತ ನೋಡ್ತಾರೆ. ಯಾರು ಮೈಂಡ್ಫುಲ್ನೆಸ್ ಮೆಡಿಟೇಷನ್ ಕಲ್ತಿರ್ತಾರೋ ಅವರು ಆಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಯಾವ ತರ ಕೆಲಸ ಮಾಡುತ್ತೆ ಆ ರೀತಿ ಧ್ಯಾನ ಮಾಡೋರು ಅವ್ರ ಡಿಪ್ರೆಷನ್ ನ ಕಂಟ್ರೋಲ್ ತಗೊಂತಾರೆ. 31% ಅಷ್ಟು ರಿಲ್ಯಾಪ್ಸಿಂಗ್ ಮರುವಿನ ಶಕ್ತಿನ ಕಡಿಮೆ ಮಾಡುತ್ತೆ. 2014 ಅಲ್ಲಿ ಎಲಿಜಬೆತ್ ಅವರು ಒಂದು ಸ್ಟಡಿ ಕಂಡಕ್ಟ್ ಮಾಡ್ತಾರೆ. ಇದ್ರ ಪ್ರಕಾರ ಆನ್ಸೈಟಿ ಇರೋ ಜೊತೆ ಅವರು ಡಯಾಗ್ನೋಸ್ ಮಾಡಿ ಇದನ್ನ ಕಂಡುಹಿಡಿತಾರೆ. ಯಾರು ಕಂಟಿನ್ಯೂಸ್ ಆಗಿ 8 ವೀಕ್ ಧ್ಯಾನ ಮಾಡ್ತಾರೋ ಅವರಲ್ಲಿ ಆನ್ಸೈಟಿ ಪ್ರಾಬ್ಲಮ್ ಕೂಡ ಆಶ್ಚರ್ಯವಾದಂತ ರೀತಿಯಲ್ಲಿ ಕಡಿಮೆ ಆಗುತ್ತೆ. 5ನೇ ಲಾಭ ಏನಂದ್ರೆ ಕಂಟಿನ್ಯೂಸ್ ಆಗಿ 8 ವೀಕ್ಸ್ ಧ್ಯಾನ ಮಾಡೋದ್ರಿಂದ ದೈಹಿಕವಾಗಿ ಬ್ರೈನ್ ಸೈಜ್ ಚೇಂಜ್ ಆಗುತ್ತೆ. 2011 ಹಾರ್ವರ್ಡ್ ಯೂನಿವರ್ಸಿಟಿ ಡಾಕ್ಟರ್ ಸಾರಾ ಲಾಜನ್ ಅವರು ಸ್ಟಡಿ ಕಂಡಕ್ಟ್ ಮಾಡಿದ ಪ್ರಕಾರ ಯಾರು ಕಂಟಿನ್ಯೂಸ್ ಆಗಿ 8 ವೀಕ್ ಧ್ಯಾನ ಮಾಡ್ತಾರೋ ಅವ್ರ ಬ್ರೈನ್ ಅಲ್ಲಿ ಮುಖ್ಯವಾದ ಜಾಗದಲ್ಲಿ ಬ್ರೈನ್ ಸೈಜ್ ಚೇಂಜ್ ಆಗುತ್ತೆ. ಒಂದು ಲೆಫ್ಟ್ ಹಿಪೋಕ್ಯಾಂಪಸ್, ಇದು ಕಲಿಯೋ ಶಕ್ತಿನ ಜಾಸ್ತಿ ಮಾಡುತ್ತೆ ಹಾಗೂ ಜ್ಞಾಪಕ ಶಕ್ತಿನ ಜಾಸ್ತಿ ಮಾಡುತ್ತೆ. ಪೋಸ್ಟೀರಿಯರ್ ಸಿಂಗುಲೇಟ್ ಕಾರ್ಟೆಕ್ಸ್, ಬ್ರೈನ್ ಕೆಲವು ಸತಿ ನೀವು ಅಬ್ಸರ್ವ್ ಮಾಡಬಹುದು ಕೆಲ್ಸಕ್ಕೆ ಬರ್ತಿರೋ ವಿಷಯನ ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ನೀವೇನಾದ್ರೂ ಒಂದು ಕೆಲಸ ಮಾಡೋ ಟೈಮಲ್ಲಿ ಬೇರೆದ್ರ ಬಗ್ಗೆ ಯೋಚನೆ ಮಾಡೋ ತರ ಪ್ರಯತ್ನ ಪಡುತ್ತೆ. ಇಂತಹದ ಒಂದು ವಿಷಯನ ಕಂಟ್ರೋಲ್ ತಗೊಂಡ್ಬರುತ್ತೆ. ಟೆಂಪೋರೋ ಪೊರೋಚಿಯಲ್ ಜಂಕ್ಷನ್ ಇದ್ರಲ್ಲಿ ಕೂಡ ಅದು ಚೇಂಜಸ್ ಮಾಡುತ್ತೆ. ಇದು ಕಂಪ್ಯಾಷನ್ ಮತ್ತೆ ಎಂಪತಿನ ಜಾಸ್ತಿ ಮಾಡುತ್ತೆ. ಮತ್ತೆ ಅಮಿಗ್ಡಾಲಾ ಅನ್ನೋ ಒಂದು ಜಾಗದಲ್ಲಿ ಕೂಡ ಬ್ರೈನ್ ಇನ್ಕ್ರೀಸ್ ಆಗುತ್ತೆ. ಇದ್ರ ಲಾಭ ಏನಂದ್ರೆ ಬ್ರೈನ್ ಅಲ್ಲಿರೋ ಸೆಲ್ ವಾಲ್ಯೂಮ್ ನ ಕಡಿಮೆ ಮಾಡಿ ಫಿಯರ್, ಆನ್ಸೈಟಿ, ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಇವತ್ತು ಎಲ್ಲ ಟಾಪ್ ಪರ್ಫಾರ್ಮರ್ಸ್ ಧ್ಯಾನ ಮಾಡಿ ಅದರಿಂದ ಎಲ್ಲಾ ರೀತಿ ಲಾಭ ಪಡಿತಿದ್ದಾರೆ. ನೀವು ಅದ್ರಲ್ಲಿ ಒಬ್ಬರಾಗಿ ಮೆಡಿಟೇಷನ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಂದ ನಿಮಗೆ ಲಾಭ ಅನಿಸಿದ್ರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದು ಮರಿಬೇಡಿ. ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ನಾವು ಮಾಡೋ ಯಾವುದೇ ಒಂದು ವಿಡಿಯೋನು ನೀವು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ಬೆಲ್ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.